ಆಯಿತಾ. ಅದು ಇವತ್ತಿಗೆ ಅನ್ವಯಿಸುತ್ತೆ. ಒಳಿತು ಮಾಡು ಮನುಷ್ಯ ಇರೋದೇ 3 ದಿವಸ ಅಂತೇಳಿ. ಆದರೆ ಇವತ್ತು ಹೆಸರಾಂತ ಗೀತ ರಚನೆಗಾರರು, ಕಾದಂಬರಿಗಾರರು ಎಸ್.ಎಲ್. ಭೈರಪ್ಪನವರು ಈಗಷ್ಟೇ 1 ಅವರ್ ಹಿಂದೆ ತೀರ್ಕೊಂಡಿದ್ದಾರೆ. ಅವರು ಇರೋದು 3 ದಿವಸ ಅಲ್ಲ ಸರ್, 94 ವರ್ಷ ಬದುಕಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಒಳ್ಳೊಳ್ಳೆ ಕಾದಂಬರಿ ಇರುವಂಥ ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ. ವಂಶವೃಕ್ಷ ಕೊಟ್ಟಿದ್ದಾರೆ, ಮತದಾನ ಕೊಟ್ಟಿದ್ದಾರೆ, ಗೃಹಭಂಗ ಕೊಟ್ಟಿದ್ದಾರೆ. ಹಾಗೆ ಹೇಳ್ಕೊಂಡು ಹೋದರೆ ಕನ್ನಡ ಚಿತ್ರರಂಗ ಅವ್ರು ಬರೆದಿರುವಂಥದ್ದು ತುಂಬ ಕಾದಂಬರಿ ಸಿನಿಮಾಗಳನ್ನ ಕನ್ನಡ ಚಿತ್ರರಂಗಕ್ಕೆ ಅರ್ಪಿಸಿದ್ದಾರೆ. ಅವ್ರು ಹೋದ ಹಿನ್ನೆಲೆಯಲ್ಲಿ 1 ನಿಮಿಷ ಮೌನಾಚರಣೆ ಮಾಡೋಣ, ಆಮೇಲೆ ಈ ಸಾಂಗಿಗೆ ಬರೋಣ. ಹಲೋ, ನಿಜವಾಗ್ಲೂ ಹೇಳಬೇಕು ಅಂದರೆ ಇವರು ಫ್ರಾಡ್ ವಿಷಯದ ಒಂದೇ ಶ್ರೀಮಂತಿರೋ ಋಷಿ. ಸಿನಿಮಾದಲ್ಲಿ ಫ್ರಾಡ್ ವಿಷಯ ಯಾಕೆಂದರೆ ಚಿತ್ರರಂಗ ತುಂಬ ಫ್ರಾಡ್ ಇದೆ, ಅದನ್ನು ಮೋಸ್ಟ್ಲಿ ತೋರಿಸಿದ್ದಾರೆ ಅನ್ಕೋತೀನಿ. ಆಲ್ ದ ಬೆಸ್ಟ್ ಫ್ರಾಡ್ ವಿಷಯಕ್ಕೆ ಒಳ್ಳೆಯದಾಗಿ. ಇವತ್ತೇನು ಹೊಸ ಒಂದು ಟೀಮ್ ಇದೆ, ಅವ್ರು ಬಂದಿದ್ದಾರೆ. ಇವರು ನಂಬಿ ನಿಜವಾಗ್ಲೂ ಋಷಿಲಿ ಕಂಟೆಂಟ್ ಇದೆ, ಕಂಟೆಂಟ್ ಇಸ್ ವೆರಿ ಗುಡ್, ಸ್ಟ್ರಾಂಗ್. ಕರೆಕ್ಟಾಗಿ ಸಪೋರ್ಟ್ ಮಾಡಿದ್ರೆ ಸಿನಿಮಾ ಇಲ್ಲ ನೋಡು. ನೀವು ಕಾಂಪಿಟೇಟ್ ಮಾಡಿದ್ರೆ ಏನೋ ಒಂದು ರೀತಿ ಆಗುತ್ತೆ, ಒಂದು ಹೆಸರು ಬರುತ್ತೆ. ಯಾಕಂದರೆ ಋಷಿಗೆ ತುಂಬ ಯೋಚನೆ ಎಲ್ಲ ಇದೆ, ಅವರಿಗೆ ತುಂಬ ಶಕ್ತಿ ಇದೆ, ಬರವಣಿಗೆ ಇದೆ. ಮೇನ್ ಸರಸ್ವತಿ ಇದ್ದಾಳೆ ಅಪ್ಪತ್ತ ಸರಸ್ವತಿ ಇರೋದ್ರಿಂದ ಆ ಸರಸ್ವತಿನ ಎಷ್ಟು ಚೆನ್ನಾಗಿ ಹೇಳ್ತಾ ಇರೋದು ಇವರು ಬಂದಿರಾಡಿರುತ್ತೆ. ಮನುಷ್ಯ ಪ್ರತಿಯೊಬ್ಬರೂ ಜೀವನದಲ್ಲಿ ಮನುಷ್ಯನಾಗಿದ್ದ ಬುದ್ಧಿ ಅದನ್ನು ಅರ್ಥ ಮಾಡ್ಕೊಂಡ್ರೆ ಈ ಜೀವನದಲ್ಲಿ ಏನು ಮಾಡೋಕ್ಕೆ ಆಗಲ್ಲ, ತಪ್ಪೇ ಮಾಡೋಣ ಅಂತೆ ಅವ್ನಿಗೆ. ಆ ವಾರ್ಡನ್ನ ಇವತ್ತು ನಾವು ಕೇಳಿದ್ರೆ ಮೆಲ್ಕಾಕೋದ್ರೆ ನಾವೆಲ್ಲ ಜೀವನದಲ್ಲಿ ತಪ್ಪು ಮಾಡಿರೋ ಅನ್ಸುತ್ತೆ. ಅದು ಯೋಚನೆ ಮಾಡಿದಾಗ ಬೇಡಪ್ಪ ಒಂದು ಕಾಲ ಒಳ್ಳೇದು ಮಾಡೋಂತೆ ಅಂತ ಬರಹಗಾರರು ಅವ್ರು ಒಳ್ಳೇದು ಮಾಡಲಿ, ಅವ್ರ ಟೀಮ್ಗೆ ಒಳ್ಳೇದಾಗಲಿ. ಇದನ್ನು ಅವರೇ ನಿರ್ದೇಶನ ಮಾಡಿ, ಅವರೇ ನಟನೆಯನ್ನು ಸುಖ ಮಾಡಿ, ನಟನೆ ಮತ್ತು ನಿರ್ದೇಶನ ಮಾಡಿದರೆ ಫ್ರೆಂಡ್ಸನ್ನ ನೀವು ಸೇರ್ ಮಾಡಿದ್ರೆ ನಿಮ್ಗೆಲ್ಲರೂ ಒಳ್ಳೇದಾಗಿ. ಕನ್ನಡ ಚಿತ್ರರಂಗ ಯಾವ ಸಿನಿಮಾ ಹೋಗುತ್ತೆ ಅಂತ ಗೊತ್ತಿಲ್ಲ. ಪ್ರೇಕ್ಷಕ ಮಹಾಪ್ರಭುಗಳು ಕೈ ಹಿಡಿದ್ರೆ ನಿಮ್ಮ ಸಿನಿಮಾ ಏನು ಬೇಕಾದ್ರೂ ಹೋಗುತ್ತೆ. ಧೈರ್ಯವಾಗಿರಿ, ರಿಲೀಸ್ ಮಾಡಿ. ಏನಾದ್ರು ರಿಲೀಸ್ ಮಾಡೋಕ್ಕೆ ನಿಮ್ಗೆ ಸಮಸ್ಯೆ ಥಿಯೇಟ್ರ್ ಕೊಟ್ಟರೆ ನನ್ನ ಕೈಲಾದಂಥ ಸಹಾಯ ಸಂಪೂರ್ಣ ಮಾಡ್ಕೊಡ್ತೀನಿ. ರಿಷಿಗೋಸ್ಕರ ಯಾವಾಗಲೂ ಜೊತೆ ಇರ್ತೀನಿ. ಮಕ್ಕಳು ಬರಬೇಕು, ವಾತಾವರಣ ಹೇಳ್ಕೊಡ್ತೀನಿ. ಜೈ ಜೈ ಮಾತೆ. ಆಮೇಲೆ ಅವ್ರದೇ ಅದು ನಿಜವಾಗಿ ಹೇಳ್ದಂಗೆ ಖಂಡಿತವಾಗ್ಲೂ ಫ್ಯಾನ್ ಅಲ್ಲ ಪಾಪ. ಏನು ಇದೆಯೋ ಅದನ್ನ ನಿಜವಾಗ್ಲೂ ನಿಯತ್ತಾಗಿ ಹಣಕಾಸು ಹಾಕ್ಬೋದು ಅಥವಾ ರೆಸ್ಪೆಕ್ಟ್ ಹಾಕ್ಬೋದು, ಅದು ಕೊಡ್ತಾರೆ ಪಾಪ. ಅವ್ರು ನಿಜವಾಗ್ಲೂ ದರ್ಶನ್ ಮೇಲೆ ಹೋದಾಗ ಹಾಡು ಬರ್ತೀನಿ, ತುಂಬ ಫೀಲ್ ಆಗುತ್ತೆ, ತುಂಬ ನೋವಾಗಿ ಬರ್ತದೆ ನನಗೆ. ಪಾಪ ವಿಷಯ ಥಿಂಕ್ ಮಾಡಿ ವಿಷಯ ಒಳ್ಳೆಯದಾಗ್ತದೆ. ಯಾಕಂದರೆ ಅವರು ಮನಸ್ಸಲ್ಲಿ ಇದನ್ನ ಹೇಳ್ಬಿಡ್ತಾರೆ. ಬೇಜಾರಾದ ರಾತ್ರಿ 1-2 ಪೆಗ್ ಹಾಕೊಂಡು ಜಾಸ್ತಿ ಬೈತಾರೆ. ಏನಿಲ್ಲ, 6 ತಿಂಗಳಾಯ್ತು, 4-5 ತಿಂಗಳಾಯ್ತು. ಅದಕ್ಕೆ ನನ್ನ ಫೋನ್ ಕಮ್ಮಿ ಬರ್ತಾಯಿದೆ, ಜಾಸ್ತಿ ಫೋನ್ ಬರ್ತಿಲ್ಲ. ಬಾಸ್ ಎಲ್ಲಿದ್ದೀವಿ, ಏನಾರು ಮಾಡ್ತಾರೆ, ಏನಾರು ಮಾಡಿದ್ರೆ. ಯಾಕಂದರೆ ಮನ್ಸಲ್ಲಿ ಕೆಟ್ಟದಿಲ್ಲ ಅವರಿಗೆ, ತುಂಬ ಒಳ್ಳೆಯದಿದೆ, ಒಳ್ಳೆ ಮನಸ್ಸಿರೋದ್ರಿಂದ ಅವ್ರು ಒಳ್ಳೆ ಬರಹಗಾರರು. ದೇವ್ರು ಕೊಟ್ಟಿದ್ರೆ ಮುಂದಕ್ಕೆ ಒಳ್ಳೊಳ್ಳೆ ಸ್ಕ್ರಿಪ್ಟ್ ಮಾಡಿ ಒಳ್ಳೊಳ್ಳೆ ಸಿನಿಮಾಗಳನ್ನ ನಿಮ್ಮಿಂದ ಬರಲಿ, ಹಾಡುಗಳು ಬರೀರಿ ದಯವಿಟ್ಟು. ನೀವು ರೆಗ್ಯುಲರ್ ಎಲ್ಲ ಬರ್ತಾರೆ, ಕೆಲವರು ಭಯ ಬಿಡ್ತಾರೆ ನೀವು ಕುಡಿದು ಬೈತೀರ ಅಂತ, ಅದರಿಂದ ಮಾಡೋಕ್ಕೆ ಹೋಗಿ ಒಳ್ಳೆಯದಾಗಿ. ಆಲ್ ದ ಬೆಸ್ಟ್ ಫಾರ್ ಋಷಿ ಆಡ್ಬಿಡರಿ. ಕರಿಯರ್ಗೆ ಪ್ಲಸ್ ತುಂಬಾ ತೊಂದರೆ ಆಗಿರೋದು. ನಾನೇನು ಕುಡಿದಾಗ ಏನೋ ಮಾಡ್ಬಿಟ್ಟು ಬಿಟ್ಬಿಟ್ಟಿದ್ದೆ. ಬಾಸ್ ಹೇಳಿದ್ರು ಇಮಿಡಿಯೇಟ್ ಆಗಿ. ಎಷ್ಟೋ ಜನ ಒಂದು ಸ್ನೇಹಿತರಿದ್ದಾರೆ, ಹಿತೈಷಿಗಳಿದ್ದಾರೆ, ಅವರು ಅದರಲ್ಲಿ 1-2 ಮಾಡಿದ್ರು. ಇವ್ರು ಮಾತ್ರ ಪರ್ಸ್ನಲಾಗಿ ಫೋನ್ ಮಾಡಿ ಋಷಿ ಫಸ್ಟ್ ಅದನ್ನ ಡಿಲೀಟ್ ಮಾಡು ಅಂತ ಹೇಳೋದು. ಅವ್ರು ಬಂದಿರೋದು ತುಂಬ ಖುಷಿ ವಿಚಾರ, ತುಂಬ ಸಂತೋಷ ಆಗ್ತಾ ಇದೆ. ತುಂಬ ಬ್ಯುಸಿ ಇದ್ರು. ಆಮೇಲೆ ಅವ್ರ ಫೋನು ಬಾಸ್ ಬರಬೇಕಂದ್ರೆ ಯಾವ ಹಾಡು, ಆಲ್ಬಮ್ ಸಾಂಗ, ಏನು ಸಾಂಗು ಅದೆಲ್ಲ ಏನು ಕೇಳಿಲ್ಲ. ಆಯ್ತು ಋಷಿ ಬರ್ತೀನಿ ಅಂತ ಹೇಳಿದ್ರು. ಬಂದು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಅವರ ಆಶೀರ್ವಾದ ಸದಾ ನಮ್ಮ ತಂಡದ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಇವಾಗ 2ನೇ ಸಾಂಗ್ ಬಿಡುಗಡೆ ಮಾಡಿದ್ದು. ಫಸ್ಟು ಆಗದಿರುವ ಕೆಲಸ ಬದುಕಲ್ಲಿ ಏನೂ ಇಲ್ಲ ಮನಸ್ಸ ಅಂತ ಮಾಡಿದ್ವಿ. ಇವಾಗ ಇದು ಇವನೇ ಟೋಟಲ್ 5 ಸಾಂಗ್ ಇದೆ. 5 ಸಾಂಗ್ ಫಸ್ಟ್ ಬಿಡುಗಡೆ ಮಾಡಿ ನಂತರ ನಾವು ಶೂಟ್ ಹೋಗ್ತೀವಿ. ಕಾರಣ ಏನಂತಂದರೆ, ಇವಾಗ ಯಾರೋ ದೊಡ್ಡ ಸ್ಟಾರ್ಗಳದ್ದು ಬಿಡುಗಡೆ ಮಾಡಿದ್ರೆ ಒಂದು ದಿವಸಕ್ಕೆ 50 ಲಕ್ಷ 40 ಲಕ್ಷ ನೋಡ್ತಾರೆ. ನಾವು ಹೊಸಬ್ರದ್ದು ಆ ಸಾಂಗ್ ಎಷ್ಟೇ ಸೂಪರ್ ಹಿಟ್ ಇರಲಿ, ಅದು ರೀಚ್ ಆಗಬೇಕಂದ್ರೆ ಕೆಲವು ಸಮಯ ತಗೊಳುತ್ತೆ. ಅದಕ್ಕೋಸ್ಕರ ನಾವು ಶೂಟಿಂಗ್ ಮಾಡಿ ಕಾಯೋಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಇವಾಗ ಫಸ್ಟ್ ಈ ಸಾಂಗ್ ರಿಲೀಸ್ ಮಾಡ್ತೀವಿ, ಅದು ಪ್ರಮೋಷನ್ ಆಗ್ತಾ ಇರುತ್ತೆ, ಜೊತೆಗೆ ಶೂಟಿಂಗ್ ಆಗುತ್ತೆ. ನಾವು ಡಿಸೆಂಬರ್ಗೆ ಬಿಡುಗಡೆ ಮಾಡಬೇಕು ಅಂತ ತಿಳ್ಕೊಂಡಿದ್ದೀನಿ. ಆಮೇಲೆ ನಾನು ಆ್ಯಕ್ಚುಲಿ ನಾನು ಫಸ್ಟ್ ನಿರ್ಮಾಪಕನಾಗಿ ಬರಬೇಕು. ಎಲ್ಲರೂ ಒಳ್ಳೆ ಸಾಹಿತಿ ಅಂತಾರೆ. ನನಗೆ ತುಂಬ ಎಕ್ಸ್ಪರ್ಟ್ ಅಂದರೆ ನಾನು ನಿರ್ಮಾಣದಲ್ಲಿ ತುಂಬ ಎಕ್ಸ್ಪರ್ಟ್, ಎಲ್ಲರಿಗೂ ಗೊತ್ತಿದೆ ಕೇಳಿ. ಸಿನಿಮಾ ಮಾಡೋಕ್ಕೆ ಖಂಡಿತವಾಗ್ಲೂ ಅವ್ರ ಮುಂದೆ ಹೇಳ್ಬಾರ್ದು ನಾನು. ಸಿನಿಮಾ ಮಾಡೋಕ್ಕೆ ಖಂಡಿತವಾಗ್ಲೂ ದುಡ್ಡು ಬೇಕಾಗಿಲ್ಲ, ಒಳ್ಳೆ ಟೀಮ್ ಬೇಕು.
ನೀವು ಎಷ್ಟು ಕೋಟಿಗಟ್ಟಲೆ ಇರೋರು ಕೂಡ 5-6 ವರ್ಷದಿಂದ ಒಂದು ಸಿನಿಮಾ ನಿಂತಿರುತ್ತೆ, ಏನೋ ಸಮಸ್ಯೆ ಆಗಿರುತ್ತೆ. ಒಳ್ಳೆ ಟೀಮ್ ಇದ್ರೆ, ಒಳ್ಳೆ ಟೀಮ್ ಅಂದ್ರೆ ಒಬ್ರನ್ನೊಬ್ರನ್ನ ಪ್ರೀತಿಸುವಂಥ ಟೀಮ್ ಇರಬೇಕು. ಅವ್ನು ಬೆಳೆದ್ರೆ ನಾವು ಖುಷಿ ಪಡಬೇಕು, ನಾವು ಬೆಳೆದ್ರೆ ಅವ್ರು ಖುಷಿ ಪಡಬೇಕು. ಅವ್ರು ಯಾರು ಸಿಂಪಲ್ ವಿಷಯಕ್ಕೆಲ್ಲ ಕಿತ್ತಾಟ ಆಗ್ಬಿಡ್ತಾರೆ. ನೀನು ಹೀರೋಯಿನ್ ಮೀಟ್ ಮಾಡೋಕ್ಕೆ ಅವ್ರು ಯಾರು ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೆ, ಯಾರೋ ಒಂದು ಹೀರೋಯಿನ್ನ ನೋಡ್ಕೊಂಡು ಬರೋಣ ಅಂದ್ರೆ ಒಂದು 4-5 ಜನ ಪಾರ್ಟ್ನರ್ ಆಗ ಅವ್ನು ಕರ್ಕೊಂಡು ಹೋದ್ರೆ ಇವ್ರಿಗೆ ಬೇಜಾರು, ಇವ್ರು ಆ ಥರ ಚಿಕ್ಕ ಸಿಲ್ಲಿ ವಿಷಯಗಳಿಗೆಲ್ಲ ಮನಸ್ತಾಪಗಳು ಬಂದ್ಬಿಡ್ತಾರೆ. ಇದು ನನಗೆ ನಮ್ಮ ಸಿನಿಮಾ ಈ ಒಂದು ಇದಕ್ಕೆ ಕೈ ಜೋಡಿಸಿದವರು ನಮ್ಮ ಹರಿಕೃಷ್ಣ, ಶ್ರೀ ಸೋಮಶೇಖರ್ ಅವರು, ಮಧು ಅವರು, ಸುಮಾರು ಜನ, ಮಂಜುನಾಥ್ ಅವರು ಎಲ್ಲ ಇಲ್ಲಿರೋರು. ಆ್ಯಕ್ಚುಲಿ ಏನಂತಂದರೆ ನೋಡಿ, ನಾನು ಯಾರು ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ, ಸಿನಿಮಾ ರಂಗದಲ್ಲಿ ನಾನು ಕಲಾವಿದರಿಗೆ ದುಡ್ಡು ಕೊಟ್ಟು ಆ್ಯಕ್ಟ್ ಮಾಡಿಸಲ್ಲ. ಯಾಕೆ ಅಂತಂದರೆ ನಿರ್ಮಾಪಕರದ್ದು ಸಮಸ್ಯೆ ತುಂಬ ಇದೆ ಅಂತಂದರೆ ನನಗೆ ಅನುಭವ ಆಗಿದ್ದು ಹೇಳ್ತೀನಿ. ನನ್ನ ಒಂದು ಸಾಂಗು ಸುಮಾರು ಜನಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ತೀನಿ. ಅವರೆಲ್ಲ ಆಮೇಲೆ ಬಿಹೇವ್ ಮಾಡಿದ ರೀತಿಯಲ್ಲಿ ನೋಡಿದ್ರೆ ಬೇಸರ ಅನಿಸುತ್ತೆ. ಇವಾಗ ಆರ್ಟಿಸ್ಟಲ್ಲಿ 2 ಥರ ಇರ್ತಾರೆ ಕಲಾವಿದರು. ಒಂದು ಪ್ರೊಫೆಷನಲ್ ಕಲಾವಿದರು ಇರ್ತಾರೆ, ಆಮೇಲೆ ಹಾಬಿ ಕಲಾವಿದರು ಇರ್ತಾರೆ. ಅಂದರೆ ಜಸ್ಟ್ ಅವರೊಂದು ಇದಕ್ಕೋಸ್ಕರ ಮಾಡ್ತಾರೆ. ಪ್ರೊಫೆಷನಲ್ ಕಲಾವಿದರಿಗೆ ಅವರಿಗೆ ಬೇಕೇ ಬೇಕು, ದುಡ್ಡು ಬೇಕು, ಅಂಥವ್ರಿಗೆ ನಾವು ದುಡ್ಡು ಕೊಡಬೇಕಾಗುತ್ತೆ, ಪೇಮೆಂಟ್ ಮಾಡಬೇಕಾಗುತ್ತೆ. ಹಾಬಿ ಅಂದರೆ ಅವರು ಬೇರೆ ಥರ ಎಲ್ಲ ಇರುತ್ತೆ. ಅವ್ರು ಏನೋ ಒಂದು ಕೆಲಸ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಸಿನಿಮಾದಲ್ಲಿ ಅಂಥವ್ರನ್ನ ಆಯ್ಕೆ ಮಾಡ್ಕೊಂಡಾಗ ನಮಗೆ ಖರ್ಚು ಕಮ್ಮಿ ಆಗುತ್ತೆ, ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅಡ್ಜಸ್ಟ್ ಆಗುತ್ತೆ. ಪ್ಲಸ್ ಅವರಿಂದ ನಮಗೆ ಸಹಕಾರನೂ ಸಿಗುತ್ತೆ. ಏನಂತಂದರೆ ಯಾವುದೋ ಒಂದು ಲೊಕೇಶನ್ ಬೇಕಂದಾಗ ಬನ್ನಿ ನಮ್ಮ ಮನೆಯಲ್ಲೇ ಶೂಟಿಂಗ್ ಮಾಡ್ಕೊಳ್ಳಿ ಅಂತಾರೆ. ಆಮೇಲೆ ಯಾವುದೋ ಒಂದು ಪ್ರಾಪರ್ಟಿ ಬೇಕು, ನಮ್ಮ ಹತ್ರನೇ ಇದೆ ಅಂತಾರೆ. ಅದೆಲ್ಲ ಮಾಡಿದಾಗ ಒಂದು ಒಳ್ಳೆ ಟೀಮ್ ಇದ್ದರೆ ಒಳ್ಳೆ ಸಿನಿಮಾ ಮಾಡ್ಬೋದು. ಇದು ಡಿಸೆಂಬರ್ಗೆ ಬಿಡುಗಡೆ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡಿದ್ವಿ. ಇನ್ನೂ ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ, ಅಕ್ಟೋಬರ್ 10ರಿಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಹೆವಿ ಬಡ್ಜೆಟ್ ಆ ಥರ ಏನಿಲ್ಲ, ಕಂಟೆಂಟ್ ಹೆವಿ ಇದೆ. ಕಂಟೆಂಟಲ್ಲಿ ತುಂಬಾ ಸ್ಟಫ್ ಇದೆ, ತುಂಬಾ ಆ ಸಿನಿಮಾ ಇವಾಗ ಫ್ರಾಡ್ ವಿಷಯ ಅಂತ ಏನಂತೀರಾ, ಅಲ್ಲಿ ನೀವು ಆಚೆಗಡೆ ಬಂದಾಗ ನೀವು 1 ಕೋಟಿ ರೂಪಾಯಿ ಕೊಟ್ಟು ನೀವು ಒಂದು ಫ್ರಾಡ್ ಏನಿದ್ರು ನೀವು ಅನ್ನಲ್ಲ, ಆ ಥರ ಸಬ್ಜೆಕ್ಟ್. ಹೋಗ್ತಾ ಅದು ಇದಾಗುತ್ತೆ. ಒಳ್ಳೆ ಹಾಡುಗಳಿದ್ದಾವೆ. ಆಮೇಲೆ ಸುಮಾರು ನಾನು 3 ಸಾಂಗ್ ಸೂಪರ್ ಡೂಪರ್ ಹಿಟ್ ಆಗಿದೆ, ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಟೋಟಲ್ 8 ಸಾಂಗ್ಗಳಿದ್ದಾವೆ. ತುಂಬ ಕಮ್ಮಿ ಬಡ್ಜೆಟಲ್ಲಿ ಮಾಡ್ತೀವಿ. ನನಗೆಲ್ಲ ಸಹಕಾರ ಕೊಡ್ತಾ ಎಲ್ಲರಿಗೂ ಶಂಕರ್ ಕ್ಯಾಮ್ರಾಮ್ಯಾನ್ 20 ವರ್ಷದಿಂದ ನಮ್ಮ ಜೊತೆಲಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಶ್ರೀಗುರು. ಕ್ಯಾಮ್ರಾಮನ್ ಯಾವ ಥರ ಅಂದರೆ 7 ಗಂಟೆಯಲ್ಲಿ ನೈಟ್ 7 ಗಂಟೆಯಲ್ಲಿ ದೇಶ ತೆಗೆದುಕೊಡ್ತಾರೆ. ಅಷ್ಟು ನಮ್ಮ ಟೀಮೆಲ್ಲ ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಗ್ತಾ ಇದೆ. ಆಮೇಲೆ ನಾಯಕರ ಬಗ್ಗೆ ಹೇಳ್ಬೇಕು. ಇದರಲ್ಲಿ 4 ಜನ ನಾಯಕಿಯರು. 4 ಜನ ನಾಯಕರು ಅಂತಂದರೆ 4 ಜನ ನಾಯಕರು ಏನಪ್ಪ ಇವು ಅನ್ನೋದೊಂದು ಇದು ಬರುತ್ತೆ. ಸಿನಿಮಾ ನೋಡಿದಾಗ 4 ಜನದ ಅವಶ್ಯಕತೆ ಇದೆ. ಸಬ್ಜೆಕ್ಟ್ ಬಂದ್ಬಿಟ್ಟು ಇದುವರೆಗೂ ಯಾರು ಟಚ್ ಮಾಡಿಲ್ಲ, ಭಯ ಬೀಳ್ತಾರೆ ಇದನ್ನ ಹೆಂಗೆ ಇದು ಮಾಡೋದು ಅಂತಂದ್ಬಿಟ್ಟು ಸಿನಿಮಾ ನೋಡೋದಾಗ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ತುಂಬ ಡೆಲಿಕೇಟ್ ಸೂಕ್ಷ್ಮ ಸಬ್ಜೆಕ್ಟ್ ಇದು. ಜನಗಳಿಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ. ನಿಮ್ಮ ಸಹಕಾರ, ಪ್ರೀತಿ, ಆಶೀರ್ವಾದ ಇರಲಿ. ಧನ್ಯವಾದಗಳು. ಸಾಂಗ್ ಬಿಡುಗಡೆ ಸಮಯದಲ್ಲಿ ಆ್ಯಂಕರ್ ಹೇಳಿದ್ರು, ಯಾರೋ ಅವರು ದಿವ್ಯಾ ಆಲೂರು ಅವರು, ಜಗತ್ತಲ್ಲಿ ನೀನು ಚೆನ್ನಾಗಿರು, ನೀನು ಬದಲಾಗು, ನೀನು ಇದು ಮಾಡಿ ನಾವು ಫುಲ್ಲು ವೇದಾಂತ ಹೇಳ್ತೀವಿ. ಆದರೆ ನಾವೆಷ್ಟು ಬದಲಾಗಿದ್ದೀವಿ, ನಾವು ಬೇರೆಯವರಿಗೆ ಬುದ್ಧಿ ಹೇಳೋದಕ್ಕಿಂತ ಮುಂಚೆ ನಾವೆಷ್ಟು ಒಳ್ಳೆಯವರು, ನಾವೆಷ್ಟು ಬದಲಾಗಿದ್ದೀವಿ ಅನ್ನೋದು ಬದಲು ನಾವು ಬೇರೆಯವ್ರನ್ನ ಫ್ರಾಡ್ ಅಂತ ಕರೆದ್ರೆ ಅವರು ಅದು ಒಬ್ಬ ಸಮಾಜನೂ ಯಾರು ಒಪ್ಪಲ್ಲ. ನಮಗೆ ನಾವೇ ಫ್ರಾಡ್ ಅಂತ ಕರ್ಕೊಂಡಾಗ ನಮಗೆ ಯಾರು ಪ್ರಶ್ನೆನೂ ಮಾಡಲ್ಲ ಅಂತ ಫ್ರಾಡ್ ವಿಷಯ ಅಂತ ಹೇಳ್ತೇನೆ. ಎಚ್ಚರ ನಿನಗೆ ಸಾವಿದೆ ಅಂದರೆ ಪ್ರತಿಯೊಬ್ಬ ಮನುಷ್ಯ, ನಾನು ಆ್ಯಕ್ಚುಲಿ ಒಂದು ಲಾಸ್ಟ್ ಸಿನಿಮಾದಲ್ಲೂ ಒಂದು ಡೈಲಾಗ್ ಬರೆದಿದ್ದೆ. ಮನುಷ್ಯ ದೇವಸ್ಥಾನಕ್ಕೆ ಹೋದರೆ ಬೇಡೋದನ್ನು ಕಲಿತಾನೆ, ಮಸಣಕ್ಕೆ ಹೋದರೆ ನೀಡೋದನ್ನು ಕಲಿತಾನೆ. ಮಸಣಕ್ಕೆ ಅಂತಂದರೆ ಇವಾಗ ದೇವಸ್ಥಾನಕ್ಕೆ ಏಕಂತಂದರೆ ನಾವು ಹೋದ ತಕ್ಷಣ ಏನು ಕೇಳ್ತೀವಿ, ನಮ್ಮ ಮಕ್ಕಳು ಚೆನ್ನಾಗಿರಲಿ, ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡು, ನಮ್ಮ ಬಿಸ್ನೆಸ್ ಸಕ್ಸಸ್ ಆಗಲಿ. ದೇವಸ್ಥಾನಕ್ಕೆ ಹೋದರೆ ಬರೀ ಬೇಡೋದನ್ನೇ ಕಳ್ತೀವಿ. ಮಸಣಕ್ಕೆ ಹೋದಾಗ ಮನುಷ್ಯನಿಗೆ ಸಾವಿದೆ ಸಾವಿದೆ ಅಂತ ಗೊತ್ತಾಗುತ್ತೆ. ಯಾವಾಗ ಸಾವಿದೆ ಅಂತ ಗೊತ್ತಾಗುತ್ತೆ ಮನುಷ್ಯ ಒಳ್ಳೆ ಕೆಲಸ ಮಾಡೋದು. ದೊಡ್ಡ ಇವರೆಲ್ಲ ಹೇಳೋದೇನಂದರೆ ಮಸಣ ಆ್ಯಕ್ಚುಲಿ ಊರು ಸೆಂಟ್ರಲ್ಲಿ ಇರಬೇಕು, ದೇವಸ್ಥಾನ ಊರು ಹೊರಗಡೆ ಇರಬೇಕು ಅಂತ. ಮಸಣನ ಮನುಷ್ಯ ಡೈಲಿ ನೋಡ್ತಾ ಇದ್ರೆ ಅವ್ನಿಗೊಂದು ಒಳ್ಳೆ ಥಾಟ್ ಬರುತ್ತೆ, ಏನಾದರೂ ಒಳ್ಳೇದು ಮಾಡಬೇಕು. ಅದು ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋದ್ರೆ ಬರೀ ನನಗೆ ಅದು ಸಕ್ಸಸ್ ಆಗಲಿ, ಇದು ಬರೀ ಬೇಡ್ತಾನೆ ಇರ್ತಾನೆ ಹೊರತು ಅವ್ನು ನೀಡಲ್ಲ. ಆ ಒಂದು ಕಾರಣದಿಂದ ಅವ್ರು ಸಾವನ್ನ ನೆನೆಸ್ಕೊ, ನಿನಗೆ ಮನುಷ್ಯ ಮಾನವ ಎಚ್ಚರ ನಿನಗೆ ಸಾವಿದೆ. ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಅದು ಫಸ್ಟ್ ಹಳ್ಳಿ ಥರ ಇತ್ತು, ಇವಾಗ ಅದು ಸಾಯಿದ್ರೆ ಅದು ಹಳ್ಳಿ ಫಸ್ಟು, ಇವಾಗ ಹೋಗ್ತಾ ಸಿಟಿ ಆಗಿದೆ ಅಷ್ಟೇ. ಅಲ್ಲ, ಮೊದಲಿಂದ ಇವಾಗ ನೀವು ಯಾವುದೇ ಮಸಾಲ ಮಾಡಿದ್ರು ಊರು ಆಚರಣೆ ಮಾಡ್ತಾರೆ. ಇವಾಗ ಹಳ್ಳಿಗಳು ತಗೊಳ್ಳಿ, ಇವಾಗ ಸಿಟಿಯಲ್ಲಿ ಇವಾಗ ಇದು ಯಾವುದು ಕೂಡ ಇದು ಕೂಡ ಹಳ್ಳಿನೇ ಅಲ್ವಾ. ಇವಾಗ ಅದು ಸಿಟಿ ಆಗ್ಬಿಟ್ಟಿದೆ, ಮತ್ತೆ ಈ ಥರ ಇದಾಗ್ಬಿಡುತ್ತೆ. ನನ್ನ
ನಾನು ರೋಡಲ್ಲಿ 4 ತಿಂಗಳು ಹಿಂದೆ ಕೂಡ ನಾನು ಎಲ್ಲಂದ್ರೆ ಅಲ್ಲಿ ಮಲಗ್ತಾ ಇದ್ದೆ. ನನಗೆ ಯಾರು ಇದಿಲ್ಲ. ನನ್ನ ಆತ್ಮ ಸಾಕ್ಷಿಗೆ ನನ್ನನ್ನು ಪ್ರೀತಿಸೋ ಕೆಲವರು ಜನ ಇದ್ದಾರಲ್ಲ, ಅವ್ರಿಗೆ ಹರ್ಟ್ ಆಗಬಾರ್ದು. ತುಂಬ ಜನ ಆ್ಯಕ್ಚುಲಿ ಇನ್ನು ನಿಮ್ಗೆ ಹೇಳ್ತೀನಿ ನೋಡಿ ಸರ್. ಇಲ್ಲ ಸರ್, ಆನೆ ಪ್ರಮಾಣ ಇಲ್ಲ, ನಾನು ನಂಬಲ್ಲ ಆಗಲ್ಲ. ಆಮೇಲೆ ಇದು ಒಂದು ಮೈಸೂರಲ್ಲಿ ಇದೇ ಸಿನಿಮಾಗೆ ಆಡ್ಬೇಕು ಹೋದ ತಕ್ಷಣ ಪಲ್ಲವಿ ಬಂದಿದ್ದೆ, ಒಂದು ಚರಣ ಬರೆದಿದ್ದೆ, ಸೆಕೆಂಡ್ ಚರಣ ಬರೀಬೇಕಾಗಿತ್ತು. ಅವನು ಮ್ಯೂಸಿಕ್ ಡೈರೆಕ್ಟ್ರು ಫೋನ್ ಮಾಡಿ ಬರೀ ತುಂಬ ಕಷ್ಟ ಆಯಿತು, ಕುಡಿದ್ರೆ ಬರುತ್ತೆ ಒಳ್ಳೆ ಲೈನು ಅಂತ ಅಂದ್ಬಿಟ್ಟು ಎಲ್ಲ ಹಾಕಿಲ್ಲ. ಹೋದ ತಕ್ಷಣ ಮೈಸೂರು ಅರಮನೆ ಹತ್ರ ಒಂದು ಬಾರ್ ಹತ್ರ ಅಲ್ಲಿ ಹೋಗ್ಬೇಕು ಅಂತ ಹೋದೆ. ಅವರೆಲ್ಲ ನೆನಪಾದ್ರು ನನಗೆ. ನಾರಾಯಣಗೌಡರು, ಶೋಭಾ ಅವರು, ಅಷ್ಟು ದೊಡ್ಡ ವ್ಯಕ್ತಿಗಳು ನಮ್ಮನ್ನು ಅಷ್ಟು ವಿಶ್ವಾಸ ಇಟ್ಟಿದ್ದಾರೆ. ಅವರು ಆಲ್ಟ್ ಮಾಡಬೇಕು. ನನ್ನ ಆತ್ಮ ನಾನು ಕುಡಿದ್ರೆ ಗೊತ್ತಾಗಲ್ಲ ಅವ್ರಿಗೆ, ನನ್ನ ಆತ್ಮಕ್ಕೆ ನಾನು ಮೋಸ ಮಾಡ್ಕೋಬಾರ್ದು ಅಂತೇಳಿ ಸೆಕೆಂಡ್ ಚರಣ ಅದಕ್ಕಿಂತ ಸೂಪರ್ ಆಗಿ ಬಂತು, ತುಂಬ ಚೆನ್ನಾಗಿ ಬಂತು. ಆಮೇಲೆ ನೋಡಿ ಸರ್, ನಾವು ಅಂದ್ಕೊಂಡಿದ್ದೀವಿ ಕುಡಿದ್ರೆ ಚೆನ್ನಾಗಿ ಬರೀಬಹುದು ಅಂತ. ನಾನು ಎಲ್ಲೋ ಒಬ್ಬರು ಪ್ರಶ್ನೆ ಹೇಳಿದ್ರು ಲಾಸ್ಟ್ ಟೈಮ್, ನಮ್ಮ ಇವ್ರು ಕೇಳಿದ್ರು, ಒಬ್ರು ಬಂದು ಡಾಕ್ಟ್ರು ಬಂದು ಕೇಳಿದ್ರು, ಬಹುತೇಕ ಈ ಥರ ಕುಡುಕರಾಗಿರ್ತಾರೆ ರೈಟರ್ಸ್ಗಳೆಲ್ಲ ಸುಮಾರು. ನಾನು ನೋಡಿದಂಗೆ ಅಂತ ಅವ್ನು ಡಾಕ್ಟ್ರ್ ಕೇಳಿದೆ ನನಗೆ. ನಾನು ಪ್ರಶ್ನೆನೇ ಗೊತ್ತಿಲ್ಲ, ಅವನೇನು ನನ್ನ ದೊಡ್ಡ ಮೇಧಾವಿ ಅಂತ ತಿಳ್ಕೊಂಡು ಕೇಳಿದ್ದಾನೆ. ಕೇಳಿದ ತಕ್ಷಣ ನಾನು ಒಂದು ಹೇಳ್ಬೇಕು ಹೊಡೆದ ತಕ್ಷಣ ಯೋಚನೆ ಮಾಡಿದೆ, ಹೌದು ಅವ್ನು ಕೇಳಿದ್ದು ಕರೆಕ್ಟ್ ಅಲ್ಲ. ನಾನು ಆಲ್ಮೋಸ್ಟ್ ನಿಮಗೆ ನಾನು ರೈಟರ್ಸ್ ಜೊತೆ ಇದ್ದೀನಲ್ಲ, ಚಿತ್ರವಾಗಿ ನಾವು ಅವರೆಲ್ಲ ಡಜನ್ ಇದು ಮಾಡಿದ್ದೀವಿ. ಅವ್ರದ್ದೆಲ್ಲ ನೆನಪಾಯ್ತು, ಹೌದಲ್ವಾ ಅವ್ರು ಒಳ್ಳೆ ರೈಟ್ ನೋಡಿದ್ರೆ ಒಳ್ಳೆ ರೈಟ್ ನೋಡಿದ್ರೆ ಹಿಂಗೆ ಕುಡಿತಾರೆ, ಒಳ್ಳೆ ರೈಟ್ ನೋಡಿದ್ರೆ ನೀವು ಕುಡಿತೇನೆ, ಆ ಥರ ಒಂದು ಇದಾಯ್ತು. ಇವಾಗ ಸುಮಾರು ಜನ ಇದ್ದಾರೆ ನಮ್ಮ ಇಂಡಸ್ಟ್ರಿನ ಫ್ರೆಂಡ್ಸ್, ಪಾಪ ಊರಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದಾರೆ ಅವರು. ವಿಕೋನ ಪರಿಸ್ಥಿತಿಲಿ ಇರ್ತಾನೆ, ತುಂಬ ಕೆಟ್ಟ ಪರಿಸ್ಥಿತಿಲಿ ಇರ್ತಾನೆ, ಸಾಲಗಾರ ಕಾಟ ಇರುತ್ತೆ. ಅಂತಂದ್ರೆ ಆ 10 ನಿಮಿಷ ಸಿನಿಮಾ ನೋಡಿದಾಗ ಈ ಜಗತ್ತಲ್ಲಿ ನಾನು ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಛಲ ಹುಟ್ಟುತ್ತೆ. ಸ್ಟಾರ್ಟಿಂಗ್ ಓಪನಿಂಗ್ ಸೀನೆ 10 ನಿಮಿಷ ಆ ಥರ ಇರುತ್ತೆ. ನಂತರ ನೋಡಿದ್ರೆ ಫಸ್ಟಿಂದ ಲಾಸ್ಟ್ವರೆಗೂ ಫುಲ್ಲು ನಗು ಇರುತ್ತೆ ಸರ್, ಫುಲ್ ಔಟ್ ಆ್ಯಂಡ್ ಔಟ್ ಕಾಮಿಡಿ. 4 ಜನ ಅದು ಹೋಗದೆ ಟ್ವಿಸ್ಟ್ ಸರ್. ಅದು ಆ್ಯಕ್ಚುಲಿ ನಾನು ಅದು 4 ಜನ ಹುಡುಗಿ ಯಾಕೆ ಬರ್ತಾರೆ ಜೀವನದಲ್ಲಿ ಅನ್ನೋದು ಒಂದು ತುಂಬ ಮೇಜರ್ ಟ್ವಿಸ್ಟ್ ಇದೆ ಅದು ಸಿನಿಮಾ. ಓಕೆ, ನಾನು ಹೇಳ್ತಾ ಇರೋದು ಕಲಾವಿದ್ರೆ ಪ್ರೊಫೆಷನಲ್ ಕಲಾವಿದರಿಗೆ ಕೊಡಲೇಬೇಕು. ಅಲ್ಲ, ನಾವು ಹಾಬಿ ಕಲಾವಿದ್ರೆ ಪೇಮೆಂಟ್ ಕೊಡೋದೇ ಇಲ್ಲ. ಯಾಕೆ ಕೊಡಲ್ಲ ಅಂತಂದರೆ ನಮ್ಮ ಕಷ್ಟದಲ್ಲಿ ಇದ್ದೀವಿ. ಇವಾಗ ನಮ್ಮ ಕಷ್ಟ ಅಂದರೆ ನಾವು ಮನೆ ಮಠ ಮಾಡಿಕೊಂಡು ರೋಡಿಗೆ ಬಂದರೆ ಯಾರೂ ನಮ್ಗೆ ಸಪೋರ್ಟ್ ಮಾಡಲ್ಲ. ದೊಡ್ಡ ದೊಡ್ಡ ಹೀರೋಗಳನ್ನ ನೋಡಿದ್ದೀನಿ ನಾನು. ಒಬ್ಬರು ಪ್ರೊಡ್ಯೂಸರು ಅವ್ರ ಬರ್ತ್ಡೇಗೆ ಲಕ್ಷಗಟ್ಟಲೆ ಲಕ್ಷಾಂತರ ಲಕ್ಷ ರೂಪಾಯಿ ಕೊಟ್ಟು ಅವ್ರ ಮಕ್ಕಳ ಬರ್ತ್ಡೇಗೆ ಎಲ್ಲ ಚೈನ್ಗಳು ಹಾಕಿರ್ತಾರೆ. ಅವರು ಡಬ್ಬಿಂಗ್ ಕರೆದಾಗ ಆ ಹೀರೋ ಬಂದು ಮಾಡಿಲ್ಲ. ಅವರೊಬ್ಬರು ರೋಡಲ್ಲಿ ತುಂಬಾ ಕೆಟ್ಟ ಪರಿಸ್ಥಿತಿಯಲ್ಲಿ ಸತ್ತೋದ್ರು. ನಾನು ಯಾಕೆ ಹೇಳ್ತಾ ಇದ್ದೇನೆ, ಪ್ರೊಫೆಷನಲ್ ಸರ್, ಪ್ರೊಫೆಷನಲ್ ಕೊಡಬೇಕು. ಪ್ರೊಫೆಷನಲ್ಗೆ ದುಡ್ಡು ಕೊಟ್ಟು ನಾವು ಅವ್ರನ್ನ ಇದು ಮಾಡೋಷ್ಟು ಆಫರ್ ಮಾಡೋಷ್ಟು ನಮ್ಮ ಕೆಪಾಸಿಟಿ ಇಲ್ಲ. ನಾವು ಅವನಷ್ಟೇ ಟ್ಯಾಲೆಂಟ್ ಇರೋನು ಇರ್ತಾನೆ. ಬಾಬಾ ನಾನು ನಿಮ್ಗೆ ಪೇಮೆಂಟ್ ಕೊಡಲ್ಲ, ನೀನು ನನಗೆ ಏನೋ ಸಪೋರ್ಟ್ ಮಾಡು. ಯಾವ ರೀತಿ ಸಪೋರ್ಟ್ ಮಾಡಿದ್ವಿ, ಒಂದು ನಾನು ನಿಮ್ಮ ಊರಲ್ಲಿ 2 ದಿವಸ ಶೂಟಿಂಗ್ ಮಾಡ್ತೀನಿ, 2 ದಿವಸ ಊಟ ಹಾಕಿ ನಮ್ಮ ಟೆಕ್ನಿಷಿಯನ್ಗೆ ನಮಗೆ ಅಂತ ಕೇಳ್ತೀವಿ. ಇದು ಫ್ಯಾಕ್ಟ್. ಆದಾಯ್ತಾ, ಆ ಒಂದು ಕಾರಣದಿಂದ ನಾವು ತುಂಬ ಸೇಫರ್ ಸೈಡ್ ನಾವು ಇದರಲ್ಲಿ ಹೋಗಿ 1 ಅಂತ ಸಿನಿಮಾ ಮಾಡಿ 1 ಕೋಟಿ ಒಂದೇ ದಿವಸ ಹೋಯಿತು. ಆ 11 ತಿಂಗಳು ಜೈಲಲ್ಲಿದ್ದೆ. ಆದಾಯ್ತು, ಅವಾಗ ಯಾರೂ ಬರಲಿಲ್ಲ ನನಗೆ. ಅಲ್ಲಿ ಜೈಲಲ್ಲಿರೋ ಸಹ ಕೈದಿಗಳೇ ಬಂದು ಬಿಡಿಸ್ಕೊಂಡ್ರು. ನಾನು ಓಪನ್ ಆಗಿ ಹೇಳ್ತೀನಿ ಸರ್, ದುಡ್ಡು ಇದ್ದರೆ ನನಗೆ ಸಿನಿಮಾ ಮಾಡೋಕ್ಕೆ ಬರಲ್ಲ. ದುಡ್ಡು ಕೊಟ್ಟು ಅಂತೂ ನಾನು ಸಿನಿಮಾ ಮಾಡೋದೇ ಇಲ್ಲ ಕಲಾವಿದರಿಗೆ. ಸ್ವಾತಿ, ಸಿರಿ ಮತ್ತು ಚೈತ್ರ ಅಂತ, ಸೋಮಶೇಖರು, ಮಂಜುನಾಥು, ಬಾಲು, ರಾಜೇಶ್ವರಿ, ರಿತು, ಪಾರ್ವತಿ ಬಾಯಿಯವರು, ಅರ್ಚಕರು, ಮುಂದೆ ಮನೆ ಅರ್ಚಕರೇ, ಆಮೇಲೆ ಮಧು ಅಂತ ಎಲ್ಲ ನಾಟಕದಲ್ಲಿ ಒಂದು ಏನಂತಾರೆ ಅನುಭವ ಇರೋಂಥವ್ರು, ರಂಗಭೂಮಿ ಕಲಾವಿದರು ಅವರೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಯಾರಿಗೆ ಯಾರು ಇಲ್ಲ ಅವ್ರು ಹೇಳೋದಕ್ಕೇನು ಸರ್, ಯಾರಿಗೂ ಪೇಮೆಂಟ್ ಇಲ್ಲ, ಪೇಮೆಂಟ್ ಕೊಡೋದು ಇಲ್ಲ, ಅದಂತೂ ಗ್ಯಾರಂಟಿ. ಅದು ಅವರು ನಮಗೆ ಕೊಟ್ಟು ಹೋಗ್ತಾರೆ. ಯಾಕೆ ಸರ್, ಆಕ್ಚುಲಿ ಕೆಲವರು ಅವರೇ ಬಂದು ಹೋಗ್ತಾರೆ, ಕೆಲವರು ವೆಹಿಕಲ್. ಸರ್, ಯಾರು ಅನ್ಕೊಳ್ಳೋ ಇವರು ಫಾರ್ಚುನರ್ ಇದೆ, ಅವ್ರಿಗೆ ಯಾಕೆ ವೆಹಿಕಲ್ ನಾವು ಇಂಡಿಕಾ ಕಳಿಸ್ರೆ ಬರ್ತಾರೆ, ಅವ್ರು ಫಾರ್ಚುನರ್ನಲ್ಲೇ ಬರ್ತಾರೆ. ಕೆಲವರಿಗೆ ಸ್ವಿಫ್ಟ್ ಇದೆ, ಆ ಥರ ಅವರು ಕಾರ್ ಇರೋರು ಕಾರಲ್ಲಿ ಬರ್ತಾರೆ. ಯಾರು ಇಲ್ಲ ನಮ್ಗೆ ಕಳಿಸಿ ಅಂದರೆ ಕಳಿಸ್ತೀವಿ. ಇವಾಗ ಇವರು ಬಂದ್ಬಿಟ್ಟು ಸರಿ ಜಗ್ಗಿ ಮಾಸ್ಟ್ರೆ ಬನ್ನಿ ಮಾಸ್ಟ್ರೆ, ನೀವು ಸಾರಿ ಆ ಥರ ಸಾರಿ, ನಾವು ಜಗ್ಗಿ ಮಾಸ್ಟ್ರು ಎಲ್ಲ ಹೋಗ್ಬಿಟ್ರು. ಶಂಕರ್, ಸಾರಿ ಶಂಕರ್, ಬನ್ನಿ ಸರ್, ಫೈಟ್ಸ್ 2 ಫೈಟ್ ಇದೆ ಸರ್.
ಬನ್ನಿ ಶಂಕರ್, ಸಾರಿ ಏನೋ ಟೆನ್ಷನಲ್ಲಿ ಶಂಕರ್, ನಾನು ಅವಾಗ ಹೇಳ್ತೇನೆ, ಶಂಕರ್ ನಮ್ಮ ನೃತ್ಯ ನಿರ್ದೇಶಕರು, ಜಗ್ಗು ಅವರು. ಏನಮ್ಮ ಫ್ರಾಡ್ ಕರೆಕ್ಟ್ ಸೂಟ್ ಆಗ್ತಾರೆ. ಸೂಪರ್, ಥ್ಯಾಂಕ್ ಯು, ಧನ್ಯವಾದಗಳು. ಯತಿರಾಜ್ ಅವರು ಮಾಡಬೇಕಾಗಿತ್ತು ಅದಕ್ಕೋಸ್ಕರ ನಾವು ಹಾಕೊಂಡ್ವಿ. ಅವ್ರ ಪಾತ್ರ ನಾವು ಅವರೆಲ್ಲ ಸೇರ್ಕೊಂಡು ಪ್ಲಾನ್ ಮಾಡಿದ್ದು. ಅದು ನನಗೆ ಗೊತ್ತಾಯ್ತು, ಬೇಡ, ನಾವು ತುಂಬಾ ನೊಂದಿದ್ದೀವಿ ಸರ್. ಓಕೆ, ಖಂಡಿತ ಸಿಡಿ ಬಾಸ್, ಸಿಡಿ ನಮಗೆ ನಮ್ಮ ಬಾಸ್ ಬಂದು ಸಿಡಿ ಓಪನ್ ಮಾಡಬೇಕು ಅಂತ ಕೇಳ್ತಾರೆ. ಎಲ್ಲಿ ದೇವ್ ಮಸ್ಟ್, ಎಲ್ಲಿ ಮಸ್ಟ್ ಸರಿ. ಪ್ರಶ್ನೆ ಕೇಳ್ತಾ ಇದ್ದಾರೆ ಅವರು ನಮ್ಮ ಹತ್ರ ಆಕ್ಚುಲಿ ಒಳ್ಳೆ. ನಾವು ಇದುವರೆಗೆ ಪ್ರೊಫೆಷನಲ್ ಪ್ರೊಡ್ಯೂಸರ್ ಹೋಗಿಲ್ಲ ಸರ್. ಎಲ್ಲ ಒಂದು ಸ್ಟೆಪ್ ಹಿಂದಕ್ಕೆ ಹೋಗಿ ಲೈಟ್ ಪ್ರೊಡ್ಯೂಸರು ರೆಡಿ ನೋಡಿ ಸರ್, ಮೇಡಮ್ ನೋಡಿ ಕಲಾವಿದರಿಗೆ ವೆರಿ ಗುಡ್. ನಿಜವಾಗ್ಲೂ ಅವ್ರು ಮಾಡಿರೋ ಕೆಲಸ ಕರೆಕ್ಟಾಗಿದೆ. ತುಂಬ ಜನಕ್ಕೆ ಚಿತ್ರರಂಗ ಅನ್ನೋದು ತುಂಬ ಇಷ್ಟ. ಯಾಕಂದರೆ ಸಿನಿಮಾರಾಗ ಎಲ್ಲರೂ ಸಿಗಲ್ಲ. ಅದು ಇವರೆಲ್ಲ ನಿಜವಾಗ್ಲೂ ಸಿಕ್ಕೋದ್ರೆ ನೀವು ಪುಣ್ಯ, ಕಾಸು ಕೊಟ್ಟರು ಕೆಲವು ಸೇರಿಸ್ಕೊಳ್ಳಲ್ಲ. ಋಷಿ ನಿಮಗೆಲ್ಲ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಆರ್ಟ್ ತುಂಬ ಚೆನ್ನಾಗಿ ಹೇಳಿದ್ದೀರಾ, ನಿಜವಾಗ್ಲೂ ಖುಷಿ ಆಯಿತು. ನೀವು ಇದೇ ರೀತಿ ಇನ್ನು ಮುಂದಕ್ಕೆ ಕುಡಿಯೋದನ್ನ ವಾಸಸರನ್ನ ಬಿಟ್ಬಿಟ್ಟು ಒಳ್ಳೆ ನಿಜವಾಗ್ಲೂ ಸರಸ್ವತಿ ಪುತ್ರರು, ನಿಮ್ಗೆ ಒಳ್ಳೆ ಭಗವಂತ ಶಕ್ತಿ ಆ ತಾಯಿ ಕೊಟ್ಟವ್ರೆ. ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ನಿಮ್ಮನ್ನು ಎಲ್ಲರೂ ಕರೀತಾರೆ, ನಿಜವಾಗ್ಲೂ ಎಲ್ಲರೂ ಕರೀತಾರೆ. ಯಾಕೆ ನಿಮ್ಮ ಇವತ್ತಿನ ದಿನ ಬದಲಾವಣೆ ಆಗಿ ಇವರು ವೆರಿ ಗುಡ್ ರೈಟ್ರು. ಒಳ್ಳೆಯದಾಗಿ ಚಿತ್ರಕೊಳ್ಳೋದಲ್ಲಿ ಎಲ್ಲರ ದಯವಿಟ್ಟು ಸಪೋರ್ಟ್ ಮಾಡಿ, ಧೈರ್ಯ ಮಾಡಿ. ನೋಡಿ ಇವತ್ತು ದುಡ್ಡು ಇವತ್ತು ಬರುತ್ತೆ ಹೋಗುತ್ತೆ, ನಿಮ್ಗೊಂದು ಒಳ್ಳೆ ಹೆಸರು ಸಿಗುತ್ತೆ. ನಿಜವಾಗ್ಲೂ ಫ್ರಾಡ್ ಟೈಟ್ಲ್ ಅಂತಿದ್ರೆ ಅದಂದರೆ ಯಾರ್ಯಾರು ಫ್ರಾಡ್ ಅಂದರೆ ಅವ್ರು ವರ್ಕ್ ಆಗುತ್ತೆ. ಆ ಫ್ರಾಡಿಗೆ ಜಾಗ ಇಟ್ಕೊಳ್ಳಿ. ಸಿನಿಮಾದ ಕಂಟೆಂಟ್ ಅಂತ ಅವ್ರು ತೋರಿಸ್ತಾರೆ. ಅದನ್ನು ನಿಮ್ಮ ಟೀಮ್ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಅಂತ ಹೇಳಿ. ಕಳ್ಕೊಂಡಿದ್ದೀನಿ, ಕೊರೋನಾ ಬಂದು, ಅದಕ್ಕೋಸ್ಕರ ಏನೇನೋ ಆಗೋಗಿ ಮತ್ತೆ ರೀಶೂಟ್ ಮಾಡಿ ಮತ್ತೆ ಏನೇನೋ ಮಾಡಿ ರಿಲೀಸ್ ಮಾಡಬೇಡಿ ನಿರ್ಮಾಪಕರೇ ಅಂದರು. ಪಾಪ ಇವತ್ತು ನಮ್ಮ ಋಷಿ ಸರ್ 40 ಲಕ್ಷ ಜೋಬಲ್ಲಿ ಇತ್ತು, ರಿಲೀಸ್ ಮಾಡಿ 40 ಲಕ್ಷ ನಿರ್ಮಾಪಕರೇ ಮಾಡಬೇಡಿ, ಸ್ವಲ್ಪ ತಾಳ್ಮೆ ತಗೊಳ್ಳಿ ಅಂತ ಅವ್ರು ಹೇಳಿದ್ರು. ನಾನು ಅವ್ರ ಮೇಲೆ ಛಲ ಬಿದ್ದು ಹಠ ಬಿದ್ದು ಮಾಡಲೇಬೇಕು ನಾನು ಅಂತ ಹೇಳ್ಬಿಟ್ಟು 68 ಥಿಯೇಟ್ರಿಗೆ ನಾನು ರಿಲೀಸ್ ಮಾಡಿದೆ. ಆದರೆ ಮತ್ತೆ ಒಂದು ಸರ್ ಜೊತೆ ಸೇರಿಕೊಂಡು, ಸರ್ ಏನಾದರೂ ಮಾಡಬೇಕು ಸರ್, ನಾವು ಸಿನಿಮಾ ಸೋತಿದ್ದಿದೆ. ಆದರೆ ಆ ಟೈಮಲ್ಲಿ ಅವ್ರು ಹೇಳಿದಂಗೆ ನಾನು ಏನೋ ಸದ್ಯ ವೈನ್ ಕುಡಿತಾ ಇದ್ದೆ, ಬಚಾವಾಗ್ಬಿಟ್ಟೆ. ಆರ್ಟಿಂಗ್ಸ್ ನೋಡ್ಬಿಟ್ಟಿದ್ರೆ ನಾನು ಸೇಮ್ ಕೇಳಿ ಗೊತ್ತು ಕೇಳಿ, ಆಮೇಲೆ ಹೆಂಗೋ ಧೈರ್ಯ ತಗೊಂಡು ಇವರು ಧೈರ್ಯ ಹೇಳಿ, ಏನಾಗಲ್ಲ ನಿರ್ಮಾಪಕರ ಸ್ವಲ್ಪ ಧೈರ್ಯ ತಗೊಳ್ಳಿ, ನಿಮಗೆ ಬಿಸ್ನೆಸ್ ಇದೆ, ಏನೋ ಒಂದು ರೊಟೇಷನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಹೊಸ ಟೀಮ್ ಕಟ್ಕೊಂಡು ನಮ್ಮನ್ನ ಮತ್ತೆ ತಕ್ಷಣ ಒಂದು ರಾಮ್ ರಹೀಮ್ ಅಂತ ಒಂದು ಶೂಟ್ ಮಾಡಕ್ ಹೋದ್ವಿ ಇಲ್ಲಿ ರಾಯಚೂರು ಕಡೆ. ಅದೆಲ್ಲ ಮುಗಿದಿದೆ ಕಂಪ್ಲೀಟ್. ಆಲ್ರೆಡಿ ಈಗ ಆರ್ಆರ್ ನಡೀತಾ ಇದೆ, ಈಗ ಕಂಪ್ಲೀಟ್ A to Z ಎಲ್ಲ ನಡೆದಿದೆ. ಅದರಲ್ಲೂ ನಮ್ಮ ನಾಯಕ ರಾಜೇಶ್ವರಿನೇ ಹೀರೋಯಿನ್ನು. ಇದರಲ್ಲೂ ಒಂದು ಪಾತ್ರ ಸಸ್ಪೆನ್ಸ್ ಅವ್ರಿಗೆ ಕೊಟ್ಟಿದ್ದಾರೆ, ಇದರಲ್ಲೂ ಅವರು ಒಂದು ಪಾತ್ರ ಇದೆ. ಹಂಗಾಗಿ ಈಗ ರಾಮ್ ರಹೀಮು ಕಂಪ್ಲೀಟ್ ಆಗೋಗಿದೆ. ನೆಕ್ಸ್ಟ್ ಇದನ್ನ ಸರ್ ನಾನು ಫ್ರಾಡ್ ನಾನು ಒಬ್ಬನೇ ಮಾಡ್ತೀನಿ ಸರ್ ಅಂತ ಒಂದ್ಸಲಿ ಹೇಳಿದ್ದೆ ನಾನು. ಆಮೇಲೆ ಇಲ್ಲ ನಿರ್ಮಾಪಕರೇ, ಪಾಪ ಒಬ್ಬರಿಗೆ ವಜಾಗೋದು 5 ಜನಕ್ಕೆ ವಜಾಗೋದು ತುಂಬ ಈಸಿ ಇರುತ್ತೆ, ಬೇಡ ಅಂತ ಹೇಳ್ಬಿಟ್ಟು ಧೈರ್ಯ ತುಂಬಿ ಇದರಲ್ಲೂ ನಾನೊಂದು ಶೇರ್ದಾರ ಆಗಿದ್ದೆ. ಅದಕ್ಕೆ ನಾನು ಕರ್ಕೊಂಡಿದ್ದಾರೆ, ತುಂಬ ಧನ್ಯವಾದಗಳು. ಆದರೆ ಆ ಸಾಂಗು ಚೆನ್ನಾಗಿ ಬಂದಿದೆ ಅಂತ ಖುಷಿ ಪಡ್ತಾ ಇದ್ದೀನಿ. ಇನ್ನು ಹೆಚ್ಚಿಗೆ ಇನ್ನೇನು ಹೇಳಕ್ಕೆ ಇಷ್ಟ ಇಲ್ಲ. ಒಟ್ಟು ಒಳ್ಳೆ ಟೀಮ್ ಇದೆಯಲ್ಲ, ಈ ಟೀಮ್ ಕಟ್ಟೋದು ತುಂಬಾ ಕಷ್ಟ. ಈ ಟೀಮಲ್ಲಿ ಏನಾಗುತ್ತೆ ಅಂದ್ರೆ ಕೆಟ್ಟದೆಲ್ಲ ಒಂದು ಹುಳ ಬಂದು ಎಲ್ಲ ಹೊಡೆದಾಕ್ಬಿಡ್ತದೆ.
ಈ ಟೀಮ್ ಅಂದ್ರೆ ಆ ಟೀಮ್ ಕಟ್ಟಿರೋದಂದ್ರೆ ಇದಕ್ಕೆ ತುಂಬಾ ಖುಷಿ ಪಡ್ಬೇಕು. ಇದ್ರಲ್ಲಿ ಯಾರೋ ಒಂದು ಕೆಟ್ಟ ಹುಳ ಸೇರ್ಕೊಂಡ್ಬಿಟ್ರೆ ಅವ್ನು ಇವನ್ ಬಗ್ಗೆ ಹೇಳೋದು, ಇವ್ನು ಅವನ ಬಗ್ಗೆ ಹೇಳೋದು, ಅವನೇನೇ ಹೇಳೋದ, ಅವನದಕ್ಕೋಸ್ಕರ ಮಸಾಲೆ ಉಪ್ಪು ಖಾರ ಹಾಕಿ ಇನ್ನೇನು ಅವನು ಹೇಳೋದು. ಆ ಟೀಮ್ ಹೊಡೆದಾಗ ಮತ್ತೆ ಟೀಮ್ ಕಟ್ಟಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ದಯವಿಟ್ಟು ಎಲ್ರಿಗೂ ಕೇಳ್ಕೊಂತ ಇದ್ದೀನಿ, ಯಾರು ಏನೇ ಅಂದ್ರು ಡೈರೆಕ್ಟ್ ಆಗಿ ಅವ್ರವ್ರಿಗೆ ಕೇಳ್ಕೊಂಬಿಟ್ಟು ಕ್ಲಿಯರ್ ಮಾಡ್ಕೊಂಬಿಡಿ. ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು ಅನ್ನೋದು ಬೇಡ. ಹಿಂಗ 2 ಸಲ ಹೇಳ್ದಂಗೆ ಒಂದು ಅತಿ ಶೀಘ್ರದಲ್ಲಿ ಡಿಸೆಂಬರ್ ಮೂವಿ ರೆಡಿ ಮಾಡೋಣ ಅಂತ ಹೇಳಿದ್ದಾರೆ. ಆ ರಿಲೀಸಿಗೆ ತರಕ್ಕೆ ನಮ್ಗೆ ಎಲ್ಲರಿಗೂ ಒಂದು ಅವಕಾಶ ಕೊಡಿ ಅಂತ ಎಲ್ಲರಿಗೂ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ನನ್ನ ಮತ್ತು ಋಷಿ ಸರ್ ಸ್ನೇಹ ತುಂಬ ಒಂದು 20 ವರ್ಷದ ಹಳೆಯದು. ನಾನು ತುಂಬ ಸಿನಿಮಾಗಳು ಮಾಡಿದ್ದೀನಿ, ಸುಮಾರು ಒಂದು 200-205 ಸಿನಿಮಾ ಕೊರಿಯೋಗ್ರಫಿ ಮಾಡಿದ್ದೀನಿ, ಒಂದು ಸಿನಿಮಾ ಡೈರೆಕ್ಟರ್ ಮಾಡಿದ್ದೀನಿ, ಅದ್ರ ಜೊತೆಗೆ ಆ ಸಿನಿಮಾ ಪ್ರೊಡ್ಯೂಸ್ ಕೂಡ ಮಾಡಿದ್ದೀನಿ. ಬಟ್ ಇವ್ರು ಹೇಳಿದ್ರು ಟೆಕ್ನಿಷಿಯನ್ನು ಯಾರು ನಾನು ಆರ್ಟಿಸ್ಟ್ಗೆ ದುಡ್ಡು ಕೊಡಲ್ಲ ಅಂತೇಳಿ. ಆ್ಯಸ್ ಎ ಟೆಕ್ನಿಷಿಯನ್ ನಮಗೂ ಕೂಡ ದುಡ್ಡು ಕೊಡಲ್ಲ ಅವರು, ಅದು ನಮಗೂ ಗೊತ್ತು. ಆದರೆ ಇವತ್ತು ನಾವು ಅವ್ರ ಜೊತೆ ನಿಂತಿದ್ದೀವಿ, ಯಾಕಂದರೆ ಅವ್ರು ಗೆಲ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ. ನಾವು 1000 ಸಿನಿಮಾ ಮಾಡಿದ್ದೀವಿ, ಪ್ರೊಡ್ಯೂಸರ್ ದುಡ್ಡು ತೊಗೊಂಡಿದ್ದೀವಿ ಎಲ್ಲ ಮಾಡಿದ್ವಿ. ಆದರೆ ಋಷಿ ಸರ್ ಕರೆದ ತಕ್ಷಣ ಬರ್ತೀವಿ ನಾವು, ನಮ್ಮ ಕೆಲಸ ಇಲ್ಲ ಅಂತಲ್ಲ, ಅವ್ರ ಗೆಲುವು. ಯಾಕಂದರೆ ಅವ್ರನ್ನ ಕೊಡಲಲ್ಲಪ್ಪ ಕೈಯಿಂದ ನನ್ನ ಜೊತೆಲೆ ನಾನು ಕೊಟ್ಟಿದ್ದ ಹೀರೋ ಧನುಷ್ ಅಂತೇಳಿ ಅವರು ಇಲ್ಲ ತೀರ್ಕೊಂಡಿದ್ದಾರೆ. ನಾನು ಯಾವುದೋ ಒಂದು ಡೈರೆಕ್ಷನ್ ಮಾಡಬೇಕಾಗಿ ಸಿನಿಮಾನ ಇವರು ನಾನು ಮಾಡ್ತೀನಿ ಅಂದಾಗ ನಾನು ಆ ಹೀರೋನ ಬಿಟ್ಕೊಟ್ಟಿದ್ದೆ. ಆವಾಗಲೇ ಅವ್ರು ಸಕ್ಸಸ್ ಸಿಗಬೇಕಾಗಿತ್ತು, ಕೊಡಲಲ್ಲಪ್ಪ ಕೈನೇ ಅದ್ಭುತವಾಗಿ ಬಂದಿತ್ತು. ಅವಾಗ ಏನೋ ಅದು ಸಕ್ಸಸ್ ಆಗಲಿಲ್ಲ. ಅದಾದಮೇಲೆ ಒಮ್ಮೆ ಕೂಡ ನನ್ನ ಜೊತೆಯಲ್ಲಿದ್ದೆ, ಕೊರಿಯೋಗ್ರಫಿ ಮಾಡ್ತಾಯಿದ್ದೆ. ಆಮೇಲೆ ಆ ಸ್ಟ್ರಗಲ್ನ ನಾನು ತುಂಬ ಹತ್ತಿರದಿಂದ ನೋಡ್ತಾ ಇದ್ದೀನಿ. ಅವ್ರು 10 ರೂಪಾಯಿ ಇದೆ, 10 ರೂಪಾಯಲ್ಲೇ ನಮ್ಮನ್ನು ಕರೀತಾರೆ. ಅವರು ಅವತ್ತು ಕುಡುಕರು ಅಂತ ಅವ್ರು ಹೇಳ್ಕೊತಾರೆ. ನನ್ನಲ್ಲಿ ಆ ಕುಡುಕತನ ಇತ್ತಲ್ಲ, ಅಲ್ಲಿ ಸತ್ಯ ತುಂಬ ಇತ್ತು ಅವ್ರ ಹತ್ರ. ಇವತ್ತು ಇದೆ, ಬಟ್ ಅದು ತುಂಬ ಜಾಸ್ತಿ ಇತ್ತು ಅಲ್ಲಿ 10 ರೂಪಾಯಿ ಇದ್ರೆ ನಮ್ಮನ್ನು ಕರೀತಾ ಇದ್ರು, ಬನ್ನಿ ಮಾಸ್ಟ್ರೆ ಅಂತ ಅಂದ್ಬಿಟ್ಟು. ಅವತ್ತಿಂದ ಇವತ್ತರೆಗೂ ಅವ್ರ ಜೊತೆ ನಾವು ಬಂದಿದ್ದೀವಿ. ಯಾಕಂದರೆ ಅವ್ರಿಗೊಂದು ಸಕ್ಸಸ್ ಸಿಗಲಿ, ಆ ಸಕ್ಸಸ್ಸಲ್ಲಿ ನಾವು ಪಾಲ್ದಾರ ಆಗೋಣ ಅಂತ ಹೇಳಿಬಿಟ್ರೆ ಇನ್ಯಾವುದೇ ಸ್ವಾರ್ಥಕ್ಕೆ ಅವ್ರ ಜೊತೆ ಇಲ್ಲ. ಅದಕ್ಕೆ ಅವರು ತುಂಬ ಹೇಳ್ತಾರೆ ನಮಗೆ. ಥ್ಯಾಂಕ್ ಯು ರಿಜಿಸ್ಟರ್ ಮಾಡಿ.